ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೇ ತೀರೋಗ್ಬಿಟ್ಟು ಏನ್ರಿ ಮಾತಾಡೋದು? ಇದ್ದಾಗ ಮಾತಾಡ್ಬೇಕೈತೆ ಎದುರುಗಡೆ ಹೋಗಿ. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾರೆ, ಪಾಪ ಅವರು ಜೈಲಲ್ಲಿದ್ದಾರೆ, ಆರಾಮಾಗಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಸಂಸಾರ ಅವ್ರಿಗೆ ಗೊತ್ತು, ಇದ್ದಾಗ ಮಾತಾಡ್ಬೇಕಾಗಿತ್ತು. ನನ್ನ ಬಗ್ಗೆ ಮಾತಾಡ್ತಾರೆ, ಯಾರೋ ನೀನು ಬಾ ಇಲ್ಲಿ ಬಾ ಬನ್ರಿ ಎಲ್ಲಿ ಬರ್ತೀರಾ? ಎಲ್ಲಿ ಬರೋಕ್ಕೆ ಸಾಧ್ಯ ನೀವು? ನನ್ನ ಮನೆ ಚಂದ್ರಲ್ಲೇ ಒಟ್ಟು, ನನ್ನ ಆಫೀಸ್ ಚಂದ್ರಲ್ಲೇ ಒಟ್ಟು, ನನ್ನ ತೋಟ ಬಂದ್ಬಿಟ್ಟು ಮದ್ದೂರು, ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಾ ಗುರು ಅಲ್ವಾ? ನೀನು ಕರೆದಾಗ ನೀನೇನಾರು ಆ ಥರ ತುಂಬ ನ್ಯೂಸೆನ್ಸ್ ಮಾಡಿ ತುಂಬ ನ್ಯೂಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂಸೆನ್ಸ್ ಮಾಡ್ತೀನಿ. ನನಗೆ ದೇವ್ರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ, ಬಟ್ ಮಾಡಲ್ಲ. ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ. ಆ ಥರ ಯಾರೂ ಮಾಡಬಾರ್ದು, ಮಾಡಂಗಿಲ್ಲ ದಯವಿಟ್ಟು. ಆಮೇಲೆ ಒಂದು ಏನು ಗೊತ್ತಾ, ಸೊ ಅವತ್ತು ಎಲ್ಲರೂ ಮೀಡಿಯಾ ಎಲ್ಲ ಇದ್ದೀರಾ. ಸೊ ನಾನು ಎಲ್ಲರಿಗೂ ಹೇಳಲ್ಲ, ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಲೂಬೇಡಿ. ನೀವು ಎಲ್ಲರೂ ಇದ್ದೀರಾ, ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು. ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ, ಬೇರೆಯವ್ರ ಬಗ್ಗೆ, ನೀವು ಅಲ್ಲೇ ಕ್ವಶನ್ ಕೇಳ್ಬೋದು, ನೀವು ಅಲ್ಲೇ ಬೈಬೋದು ಅಲ್ವಾ? ಅಲ್ಲೇ ತಿದ್ದಿ ಹೇಳ್ಬೋದು. ಯಾಕೆಂದರೆ ಸಮಾಜದಲ್ಲಿ ಫಸ್ಟು ನಮ್ಮಂಥವ್ರನ್ನಾಗಲಿ, ಪ್ರತಿಯೊಬ್ಬ ರಾಜಕೀಯ ಆಗಲಿ, ಪೊಲಿಟಿಕ್ಸ್ ಏನೇ ಆಗಲಿ, ಸಮಾಜದಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ. ಇವತ್ತು ನಮ್ಮನ್ನು ಕರ್ಕೊಬಂದು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಬಿಕಾಸ್ ಆಫ್ ಯು, ನಿಮ್ಮಿಂದನೇ. ನೀವಿಲ್ಲ ಅಂದ್ರೆ ನಾವೇನೂ ಇಲ್ಲ, ಬೇಸಿಕಲಿ ಝೀರೋ. ಯಾಕಂದರೆ ತಲುಪಿಸಿದ್ರ ಮನೆಗೆ, ಇವ್ನು ಪ್ರೇಮ್ ಕಣಯ್ಯ, ಇವರು ಪುನೀತ್ ರಾಜ್ಕುಮಾರ್ ಕಣಯ್ಯ, ಇವರು ದರ್ಶನ್ ಕಣಯ್ಯ, ಇವರು ಕಿಚ್ಚ ಸುದೀಪ್ ಕಣಯ್ಯ ಅಂತ ತಲುಪಿಸಿದ್ರ ಮನೆಗೆ. ಸೊ ನಿಮ್ಗೆ ಅಧಿಕಾರ ಇದೆ, ಕೇಳೋ ಅಧಿಕಾರನೂ ಇದೆ, ಹೇಳೋ ಅಧಿಕಾರನೂ ಇದೆ. ಅಂಥದ್ರಲ್ಲಿ ಆ ಥರ ಯಾರಾದರೂ ಕೇಳಿದಾಗ, ಆ ಥರ ತುಂಬ ನ್ಯೂಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ, ದಯವಿಟ್ಟು ಕ್ಯಾಮ್ರಕ್ಕೆ ಆಫ್ ಮಾಡಿಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವುಗಳು ಅಲ್ವಾ? ಯಾಕೆ ಮಾಡಲ್ಲ?